ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯ ಆಯ್ದ 70 ಅಂಗನವಾಡಿಗಳಿಗೆ ಭೇಟಿ ನೀಡಿದ ನ್ಯಾಯಾಧೀಶರು. ಮೂಲಭೂತ ಸೌಕರ್ಯ ಹಾಗೂ ಸಮಸ್ಯೆಗಳಿಂದ ಕೂಡಿರುವ ಅಂಗನವಾಡಿಗಳು, ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳ ದುಸ್ಥಿತಿ ತೆರೆದಿಟ್ಟ ಜಡ್ಜಸ್ ವರದಿ. ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ಮುಂದುವರೆದ ಕಾಡಾನೆಗಳ ಹಾವಳಿ. ಕಡೆಕರ್ಜೆ ಗ್ರಾಮದಲ್ಲಿ 10ಕ್ಕೂ ಹೆಚ್ಚಿನ ಕಾಡಾನೆಗಳ ದಾಂಧಲೆ. ಅಪಾರ ಪ್ರಮಾಣದ ಬೆಳೆಹಾನಿ, ಕಂಗಾಲಾದ ರೈತ. ಹಾಸನಾಂಬೆ ದರ್ಶನೋತ್ಸವದ ಸಭೆಗೆ ಆಹ್ವಾನಿಸದ ಡಿಸಿ ವಿರುದ್ಧ ಎಚ್ಡಿಆರ್ ಅಸಮಾಧಾನ. ಜಿಲ್ಲೆಯ ವಿವಿಧ ಅಧಿಕಾರಿಗಳ ವಿರುದ್ಧ ರೇವಣ್ಣ ಕೆಂಡಮಂಡಲ. ಹಾಸನ ಜಿಲ್ಲೆಯ ಅಭಿವೃದ್ಧಿ ಹಣ ದುರ್ಬಳಕೆ ಮಾಡದಂತೆ ಎಚ್ಚರಿಸಿದ ಮಾಜಿ ಸಚಿವರು. ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿನ ಆಯ್ದ 70 ಅಂಗನವಾಡಿ ಕೇಂದ್ರಗಳಿಗೆ ನಾವುಗಳು ಭೇಟಿ ನೀಡಿದ್ದು, ಈ ವೇಳೆ ಜಿಲ್ಲೆಯ ಬಹುತೇಕ ಅಂಗನವಾಡಿಗಳು ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಅನೇಕ ಸಮಸ್ಯೆಗಳಿಂದ ಕೂಡಿರುವುದು ಕಂಡುಬಂದಿರುವ ಬಗ್ಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಲು ವರದಿ ತಯಾರಾಗಿದೆ ಎಂದು ಜಿಲ್ಲಾ ನ್ಯಾಯಾಧೀಶರಾದ ಉಷಾರಾಣಿ ತಿಳಿಸಿದರು. ತಮ್ಮ ನ್ಯಾಯಾಲಯದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಅಪೌಷ್ಟಿಕತೆ ನಿವಾರಣಾ ರಾಜ್ಯ ಸಲಹಾ ಸಮಿತಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಯವರಾದ ಎಎಸ್ ವೇಣುಗೋಪಾಲ್ ಗೌಡ ಅವರ ನಿರ್ದೇಶನದ ಮೇರೆಗೆ ವಿವಿಧ ಅಂಗನವಾಡಿಗಳಿಗೆ ಭೇಟಿ ನೀಡಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 2691 ಅಂಗನವಾಡಿ ಕೇಂದ್ರಗಳಿದ್ದು, 3 ವರ್ಷದಿಂದ 6 ವರ್ಷದ ಒಳಗಿನ 69,813 ಮಕ್ಕಳಿರುವುದಾಗಿ ದಾಖಲಾತಿಗಳಲ್ಲಿ ಕಾಣಿಸುತ್ತಿವೆಯಾದರೂ ಭೇಟಿ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇದ್ದದ್ದು ಕಂಡುಬಂದಿದೆ. ಸ್ವಂತ ಕಟ್ಟಡಗಳಲ್ಲಿ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರಗಳು ಜಿಲ್ಲೆಯಲ್ಲಿ 1894 ಇದ್ದು, ಪಂಚಾಯಿತಿ ಕಟ್ಟಡ, ಸಮುದಾಯ ಕೇಂದ್ರಗಳು, ಶಾಲಾ ಕೊಠಡಿಗಳಲ್ಲಿ 423 ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಖಾಸಗಿ ಸಹಭಾಗಿತ್ವದಲ್ಲಿ 71 ಅಂಗನವಾಡಿ ಕೇಂದ್ರಗಳು ನಡೆಯುತ್ತಿವೆ. ಸ್ವಂತ ಕಟ್ಟಡವಿಲ್ಲದೆ 303 ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿವೆ ಎಂದರು. 483 ಅಂಗನವಾಡಿಗಳನ್ನು ದುರಸ್ತಿ ಮಾಡಬೇಕಿದ್ದು, ದುರಸ್ತಿ ಮಾಡಲು ಸರ್ಕಾರದ ಅನುದಾನ ಇಲ್ಲದೆ ಅಂಗನವಾಡಿ ಕೇಂದ್ರಗಳು ಶಿಥಿಲಾವಸ್ಥೆಯನ್ನ ತಲುಪುತ್ತಿವೆ. 2475 ಅಂಗನವಾಡಿಗಳು ಶೌಚಾಲಯವನ್ನ ಹೊಂದಿದ್ದು, ಬಹುತೇಕ ಅಂಗನವಾಡಿಗಳಲ್ಲಿ ಶೌಚಾಲಯ ಇದ್ದು ಇಲ್ಲದಂತಾಗಿದೆ. 216 ಅಂಗನವಾಡಿ ಕೇಂದ್ರಗಳಲ್ಲಿ ಶೌಚಾಲಯವೇ ಇಲ್ಲದೆ ಮಕ್ಕಳು ಮತ್ತು ಅಂಗನವಾಡಿ ಸಿಬ್ಬಂದಿಗಳು ಶೌಚಕ್ರಿಯೆಗಳಿಗೆ ಪರದಾಡುವಂತಾಗಿದೆ. 247 ಅಂಗನವಾಡಿಗಳಲ್ಲಿ ಶೌಚಾಲಯಗಳು ಹಾಳಾಗಿದ್ದು, ದುರಸ್ತಿ ಮಾಡಬೇಕಾಗಿದ್ದು, ಸಂಬಂಧಪಟ್ಟ ಇಲಾಖೆ, ಸಂಸ್ಥೆಗಳು ಇದಕ್ಕೆ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಎಂದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಕರ್ನಾಟಕ ರಾಜ್ಯದ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಹಾಗೂ ಪೌಷ್ಟಿಕತೆ ನಿವಾರಣಾ ರಾಜ್ಯ ಸಲಹಾ ಸಮಿತಿಯ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಎಎಸ್ ವೇಣುಗೋಪಾಲಗೌಡ ಅವರ ನಿರ್ದೇಶನದ ಮೇರೆಗೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ತಾಲೂಕುಗಳಲ್ಲಿನ ಅಂಗನವಾಡಿ ಕೇಂದ್ರಗಳಿಗೆ ನ್ಯಾಯಾಧೀಶರುಗಳು ಭೇಟಿ ನೀಡಿ ಅಲ್ಲಿಯ ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಮತ್ತು ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಹೋಗಿ ಪರಿಶೀಲನೆ ಮಾಡಲಾಗಿದ್ದು, ತತ್ಪರಿಣಾಮ ಅಲ್ಲಿ ಒಟ್ಟು 2691 ಅಂಗನವಾಡಿ ಕೇಂದ್ರಗಳು ಇದ್ದು, 3 ವರ್ಷದಿಂದ 6 ವರ್ಷದೊಳಗಿನ 69,813 ಮಕ್ಕಳು. ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದ್ದು, ಕಳೆದ ರಾತ್ರಿ ಕಡೆಕರ್ಜೆ ಗ್ರಾಮದ ಆನಂದ್ ಕೇಟಿ ಅವರಿಗೆ ಸೇರಿದ ಜಮೀನಿನಲ್ಲಿ ಸುಮಾರು 10ಕ್ಕೂ ಹೆಚ್ಚಿನ ಕಾಡಾನೆಗಳ ಗುಂಪು ದಾಂಧಲೆ ಎಬ್ಬಿಸಿ ಅಪಾರ ಪ್ರಮಾಣದ ಅಡಿಕೆ, ಕಾಫಿ ಹಾಗೂ ಇನ್ನಿತರೆ ಗಿಡಗಳನ್ನು ಹಾನಿ ಮಾಡಿದ ಘಟನೆ ವರದಿಯಾಗಿದೆ. ಈ ವೇಳೆ ಸುದ್ದಿಗಾರರೊಂದಿಗೆ ಕೃಷಿಕರಾದ ಆನಂದ್ ಕೇಟಿ ಮಾತನಾಡಿ, ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿ ಕಳೆದ 5-6 ವರ್ಷಗಳಿಂದ ಬ್ಯಾಂಕಿನಲ್ಲಿ ಸಾಲ ಪಡೆದು ಅಡಿಕೆ, ಕಾಫಿ, ಸಿಲ್ವರ್ ಸೇರಿದಂತೆ ಇನ್ನಿತರೆ ಗಿಡಗಳನ್ನು ನೆಟ್ಟು ಪೋಷಿಸಿ ಫಸಲು ಕೊಡುವ ಹಂತಕ್ಕೆ ಬಂದಾಗ ಕಾಡಾನೆಗಳು ಏಕಾಏಕಿ ಬಂದು ಸಾವಿರಾರು ಮೌಲ್ಯದ ಬೆಳೆಗಳನ್ನು ಈ ರೀತಿ ಧ್ವಂಸ ಮಾಡಿದರೆ ನಾವು ಹೇಗೆ ಜೀವನ ಮಾಡೋದು? ಬಿಸಿಲು ಮಳೆ ಎನ್ನದೆ ಕಷ್ಟಪಟ್ಟು ಸಾಕಿದ ಗಿಡಗಳು ಹಾನಿಯಾಗೋದನ್ನ ನೋಡಿದ್ರೆ ಕೃಷಿ ಜೀವನದ ಮೇಲೆ ಜಿಗುಪ್ಸೆಯಾಗುತ್ತೆ. ಈ ಹಿಂದೆಯೂ 3-4 ಬಾರಿ ಕಾಡಾನೆಗಳು ಜಮೀನಿನಲ್ಲಿ ದಾಳಿ ನಡೆಸಿ ಬಹಳಷ್ಟು ಗಿಡಗಳನ್ನು ಹಾನಿ ಮಾಡಿದ್ದು, ಪರಿಹಾರಕ್ಕಾಗಿ ಅರ್ಜಿ ನೀಡಿದ್ರೂ ಯಾವುದೇ ಪರಿಹಾರ ಬಂದಿಲ್ಲ. ಕಳೆದ 2 ವಾರಗಳಿಂದ ಸುಮಾರು 15ಕ್ಕೂ ಅಧಿಕ ಕಾಡಾನೆಗಳು ಇಲ್ಲಿಯೇ ಬೀಡು ಬಿಟ್ಟಿವೆ. ಇಲ್ಲಿ ಸುತ್ತಮುತ್ತ ಕಾಡಾನೆಗಳ ದಿನನಿತ್ಯದ ಹಾವಳಿ ನೋಡಿದ್ರೆ ಜಮೀನಿಗೆ ಕಾಲಿಡಲು ತುಂಬಾ ಭಯವಾಗುತ್ತೆ. ನಮಗೆ ಕಾಡಾನೆಗಳ ಹಾವಳಿಯಿಂದ ಶಾಶ್ವತ ಪರಿಹಾರ ಒದಗಿಸಿ, ಇಲ್ಲ ನಮ್ಮ ಜಮೀನನ್ನ ಸರ್ಕಾರವೇ ಇಟ್ಟುಕೊಳ್ಳಲಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಹೆಚ್ಸಿಎನ್ ನ್ಯೂಸ್, ಬೇಲೂರು. ಜನವರಿ ಟೈಮಲ್ಲಿ ಬಂದಿತ್ತು. ಆವಾಗನೂ ಸುಮಾರು ಒಂದು 100-200 ಗಿಡ ಹಾಳು ಮಾಡಿ ಹೋಗಿತ್ತು. ಆವಾಗಲೂ ಪರಿಹಾರಕ್ಕೆ ಅಪ್ಲಿಕೇಶನ್ ಹಾಕಿದಾಗ ಏನು ಬರಲಿಲ್ಲ, ಏನು ಪ್ರಯೋಜನ ಆಗಲಿಲ್ಲ. ಬರ್ತಾರೆ ಹೋಗ್ತಾರೆ. ಈ ಟೈಮಲ್ಲಿ ಬೆಳಗಿಂದ ಕಾಲ್ ಮಾಡ್ತಿದ್ದೀನಿ, ಒಬ್ಬರು ಪತ್ತೆ ಇಲ್ಲ. ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತುಂಬಾ ಮನಸ್ಸಿಗೆ ಬೇಜಾರ.
ಜೀವನನೇ ಬೇಡ ಅಂತ ಆ ಥರ ಆಗೋಗಿದೆ ನಮ್ಗೆ. ಇದನ್ನೇ ನಂಬ್ಕೊಂಡು ಬದುಕು. ನಮ್ ಗತಿ ಏನು, ಇದಕ್ಕೆ ಯಾರು ಹೊಣೆ ಅಂತ ಗೊತ್ತಾಗ್ತಾ ಇಲ್ಲ ಆಯ್ತಾ. ಹಾಗಾಗಿ ತಗೋಬೇಕು, ಅವ್ರೆ ಸರ್ಕಾರದವರೇ ಇಲ್ಲ ಫಾರೆಸ್ಟ್ ಅವರೇ ತಗೋಬೇಕು. ಇಲ್ಲಾಂದ್ರೆ ಇದಕ್ಕೆ ಏನಾದ್ರು ಒಂದು ಸರಿಯಾದ ಒಂದು ಪರಿಹಾರ ಇಲ್ಲ ಇದಕ್ಕೊಂದು ನೆಲೆ ಕೊಡಬೇಕು. ಸುಮ್ಮನೆ ಈ ತರ ಹೋಗೋದು ಬರೋದು ಮಾಡ್ತಾ ಇದ್ರೆ ನಮ್ ಗತಿ ಏನು, ನಮ್ಮ ಜೀವದ ಮೇಲೆ ಇದೇ ಇಲ್ವಲ್ಲ, ಆಸೆನೇ ಇಲ್ಲಲ್ಲ. ಆ ಥರ ಆಗೋಗಿದೆ, ಬದುಕಕ್ಕೆ ಆಗ್ತಾ ಇಲ್ವಲ್ಲ ನಮ್ಮ ಕೈಲಿ. ವರ್ಷಕ್ಕೊಮ್ಮೆ ಬಾಗಿಲು ತೆರೆದು ದರ್ಶನ ನೀಡುವ ಹಾಸನಾಂಬೆ ದರ್ಶನೋತ್ಸವದ ಪೂರ್ವಭಾವಿ ಸಭೆಗೆ ತಮ್ಮನ್ನು ಆಹ್ವಾನಿಸದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ವಿರುದ್ಧ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನಾಂಬ ದರ್ಶನೋತ್ಸವದ ಪೂರ್ವಭಾವಿ ಸಭೆಗೆ ನಮ್ಮನ್ನು ಆಹ್ವಾನಿಸಿಲ್ಲ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ನಿರ್ಧಾರಕ್ಕೆ ಕಿಡಿಕಾರಿದ ರೇವಣ್ಣ ಅವರು ಅವರ ಯಜಮಾನರನ್ನ ಕೂರಿಸಿಕೊಂಡು ಪೂಜೆ ಮಾಡಲಿ ಎಂದು ವ್ಯಂಗ್ಯವಾಡಿದರು. ಎಚ್.ಡಿ. ದೇವೇಗೌಡರ ಕುಟುಂಬದ ವಿರುದ್ಧ ದ್ವೇಷದ ರಾಜಕಾರಣ ಮಾಡಲು ಹೋಗಿ ಕೆಲವರು ಜಿಲ್ಲೆಯ ಅಭಿವೃದ್ಧಿಗೆ ಅಡ್ಡಿಯಾಗ್ತಿದ್ದಾರೆ. ನಮ್ಮ ಜಿಲ್ಲೆಯ ಬೆಳವಣಿಗೆಯನ್ನ ಕೊಲ್ಲಲು ಹೋಗಬೇಡಿ, ದ್ವೇಷದ ರಾಜಕಾರಣ ಮಾಡಬೇಡಿ. ನೀವು ಅಭಿವೃದ್ಧಿ ಮಾಡದಿದ್ರೆ ಮುಂದೆ ನಾನು ಬರಬಹುದು, ಸ್ವರೂಪ್ ಬರಬಹುದು, ನಾವು ಮಾಡುತ್ತೇವೆ ಎಂದರು. 3 ತಿಂಗಳಿನಿಂದ ನಾನು ನೋಡ್ತಿದ್ದೇನೆ, ಕಾಂಗ್ರೆಸ್ ಹಿಂದೆ 5 ವರ್ಷ ಅಧಿಕಾರದಲ್ಲಿದ್ದಾಗ ಜಿಲ್ಲೆ ಅಭಿವೃದ್ಧಿ ಆಗಿರಲಿಲ್ಲ, ಚುನಾವಣೆ ವೇಳೆ ಗ್ಯಾರಂಟಿ ಕೊಡ್ತೀವಿ ಎಂದಿದ್ದಾರೆ. ಶಾಸಕರಿಗೆ 3 ತಿಂಗಳಿನಲ್ಲಿ ತಲಾ 2 ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ ಅಂತ ಹೇಳಿದ್ರು. ರೇವಣ್ಣ ಕುಟುಂಬ ಮುಗಿಸಲು ಹೊರಟಿದ್ದಾರೆ ಎಂಬ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ನನಗೆ ದೇವರು ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಸಮಯ ಬಂದಾಗ ಎಲ್ಲವನ್ನೂ ಹೇಳ್ತೇನೆ. ವಿಧಾನಸಭೆಯಲ್ಲಿ ಏನೇನು ನಡೆದಿದೆ ಎಲ್ಲವನ್ನ ಹೇಳ್ತೇನೆ. ವಿಧಾನಸಭೆ ನನಗೆ ದೇವಾಲಯ ಇದ್ದಂತೆ, ಎಲ್ಲವನ್ನ ಅಲ್ಲೇ ಹೇಳ್ತೇನೆ ಎಂದರು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲ್ತಾರೆ ಅಂದಿದ್ರು. ಕುಮಾರಸ್ವಾಮಿ 2,85,000 ಮತಗಳ ಅಂತರದಿಂದ ಗೆದ್ರು. ಡಾ ಮಂಜುನಾಥ್ ಹೆಚ್ಚು ಮತಗಳಿಂದ ಗೆಲ್ಲಲಿಲ್ವಾ? ವೈದ್ಯ ವೃತ್ತಿಯಿಂದ ಇಳಿದ 3 ತಿಂಗಳಿನಲ್ಲಿ ಎಂಪಿ ಆಗ್ಲಿಲ್ವಾ? ಕುಮಾರಸ್ವಾಮಿ ಕೇಂದ್ರ ಸಚಿವರಾಗ್ತಾರೆ ಎಂದು ಯಾರಾದ್ರೂ ಅಂದುಕೊಂಡಿದ್ರ? ಅದೆಲ್ಲ ದೇವರ ಆಶೀರ್ವಾದ. ಇನ್ನು ಮುಂದೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೇನೆ ಎಂದು ಹೇಳಿದ್ರು. ಶಾಸಕ ಎಚ್.ಪಿ. ಸ್ವರೂಪ್, ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಕೆಲವು ಈ ಜಿಲ್ಲೆಯ ಬೆಳವಣಿಗೆ ದೃಷ್ಟಿಯಿಂದ ಕೆಲವು ನಾವು ದೇವೇಗೌಡರು, ನಾನು, ಕುಮಾರಸ್ವಾಮಿಯವರು, ನಮ್ಮ ಶಾಸಕರೆಲ್ಲ ಸೇರಿ ಇವತ್ತು ಲಿಂಗೇಶ್ ಇರ್ಬೋದು, ಪ್ರಕಾಶ್ ಇಲ್ಲ, ನಮ್ಮ ಕೆಲವು ಶಾಸಕರು ಇವತ್ತು ನಮ್ಮ ಇದು ಅವರು ಎಲ್ಲ ಸೇರಿ ಮುಂದಿನ ಬೆಳವಣಿಗೆ, ನಮ್ಮ ಮುಂದಿನ ಒಂದು 25 ವರ್ಷಕ್ಕಾಗುವಂಥ ಬೆಳವಣಿಗೆ ದೃಷ್ಟಿಯಿಂದ ನಾವೆಲ್ಲ ಕೆಲವು ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇವರೆಲ್ಲ ಈಗ ಏನೇನು ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ನಾನು ಇವತ್ತು ಹೇಳಿಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಮತ್ತು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಕೆಲಸ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿದೆ. ಕಂದಾಯ ಇಲಾಖೆಯಲ್ಲಿ ಹೆಂಗೆ ನಡೀತಾ ಇದೆ ಅನ್ನೋದು ನಾನು ನೋಡ್ತಾ ಇದ್ದೀನಿ. ಜಿಲ್ಲಾ ಪಂಚಾಯಿತಿ ಹೆಂಗೆ ನಡೀತಾ ಇದೆ ಅನ್ನೋದು ನೋಡ್ತಾ ಇದ್ದೀನಿ. ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನೋಡಿ. ಅವ್ರೇನು ಅಂದರೆ ದೇವೇಗೌಡರು, ರೇವಣ್ಣನ ಮುಗಿದೇ ಹೋಯ್ತು ರಾಜಕೀಯ ಅನ್ನೋದು ಕೆಲವು ಅಧಿಕಾರಿಗಳು ಒಳಗಡೆ ಮಾತಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಂಡಿದ್ದೀನಿ. ಅದಕ್ಕೆಲ್ಲ ಹೆದರಿಕೊಂಡು ಹೋಗ್ತೀನಿ ಅಂತ ಏನಾದ್ರು ತಿಳ್ಕೊಂಡಿದ್ರೆ ಈ ಅಧಿಕಾರಿಗಳಿಗೆ, ನಾನೇನು ಅಧಿಕಾರಿಗಳಿಗೆ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿವರೆಗೂ ವಿರೋಧ ಪಕ್ಷದಲ್ಲೂ ಮಾಡಿದ್ದೀನಿ, ಆಡಳಿತ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ, ಎದುರಿಸಿದ್ದೀನಿ. ಆ ಶಕ್ತಿ ಇದೆ ನನಗೆ, ಗೊತ್ತಾಯ್ತೇನ್ರಿ? ಅದಿರೋದ್ರಿಂದನೇ ದೈವಶಕ್ತಿ ಜನಬಲದಿಂದನೇ ಇನ್ನೂ ಉಳ್ಕೊಂಡಿದ್ದೀನಿ ರಾಜಕೀಯವಾಗಿ. ಇವತ್ತು ಉದಾಹರಣೆಗೆ ರಾಜ್ಯ ಸರ್ಕಾರ ಇವತ್ತು ಇಲ್ಲೊಂದು ಫ್ಲೈಓವರಿಗೆ ದುಡ್ಡು ಕೊಡಬೇಕು, ಕೊಡೋಕ್ಕಾಗಲ್ಲ ಅಂತ ಬರೋದು. ಹಂಗೆ ಈಗ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಾಸನ ಶಾಖೆಯ ಮಾಜಿ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಕೆಎಂ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು 2024 ಆಗಸ್ಟ್ 17ರ ಸಂಜೆ 4:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದು, ಹಲವು ಸಚಿವರು, ಗಣ್ಯರು ಭಾಗವಹಿಸಲಿದ್ದಾರೆ. ಹಾಸನ ಜಿಲ್ಲೆಯಿಂದ ಒಟ್ಟು 430 ಕ್ರೀಡಾಪಟುಗಳು ಭಾಗವಹಿಸಲಿದ್ದು, ಕ್ರೀಡಾಕೂಟಕ್ಕೆ ತೆರಳುವ ಎಲ್ಲಾ ಕ್ರೀಡಾಪಟುಗಳಿಗೂ ಶುಭಾಶಯ ಕೋರುತ್ತೇವೆ ಎಂದರು.
ಈ ಕ್ರೀಡಾಕೂಟ ನಡೆಯುವ ಆರಂಭದ ದಿನ 2024 ಆಗಸ್ಟ್ 17ರಂದು ಅರಮನೆ ಮೈದಾನದಲ್ಲಿ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಎಲ್ಲರೂ ಭಾಗವಹಿಸಲು ಮನವಿ ಮಾಡಿದ ಅವರು ಜಿಲ್ಲೆಯ ಎಲ್ಲಾ ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ನಮಸ್ಕಾರ. ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸುವರ್ಣ ಅವಕಾಶ. ಇದೇ ತಿಂಗಳು 17ನೇ ತಾರೀಕು ನಮ್ಮದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿದ್ದಾರೆ CM ಸಿದ್ದರಾಮಯ್ಯನವರು ಹಾಗೂ ಸಂಬಂಧಪಟ್ಟಂಥ ಎಲ್ಲ ಮಂತ್ರಿಮಂಡಲದವರು. ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ನಮ್ಮ ಹಾಸನ ಜಿಲ್ಲೆಯ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರ ಕ್ರೀಡಾಪಟುಗಳು ಭಾಗವಹಿಸಿ ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಕೀರ್ತಿಯನ್ನು ಹೆಚ್ಚಿನ ಪ್ರಶಸ್ತಿ ಪಡೆಯುವ ಮೂಲಕ ಹೆಚ್ಚಿಸಬೇಕು ಅಂತ ಎಲ್ಲ ಸಮಸ್ತ ಹಾಸನ ಜಿಲ್ಲೆಯ ಸರ್ಕಾರಿ ನೌಕರರ ಕ್ರೀಡಾಪಟುಗಳಿಗೆ ನಾನು ವಿನಂತಿ ಮಾಡ್ತೀನಿ. ಹಾಗೂ ಆ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ಜಿಲ್ಲಾ ಮಟ್ಟದಲ್ಲಿ ಗೆದ್ದಿರುವ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುತ್ತಿರುವ ನಮ್ಮ ಜಿಲ್ಲೆಯ ಎಲ್ಲ ಹೆಮ್ಮೆಯ ಸರ್ಕಾರಿ ನೌಕರ ಕ್ರೀಡಾಪಟುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಯಲ್ಲೇ ನಮ್ಮದು 3 ದಿನದ ಕ್ರೀಡಾಕೂಟ ರಾಜ್ಯ ಮಟ್ಟದ್ದು ಬೆಂಗಳೂರಲ್ಲಿ ನಡೆದರೆ ಅದೇ ದಿನ ಸಂಬಂಧಪಟ್ಟಂಗೆ ನಮ್ಮ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮವನ್ನು ಸಂಘದ ವತಿಯಿಂದ ಮಾನ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಕ್ಷರಿಯವರು 7ನೇ ವೇತನ ಆಯೋಗದ ಪರಿಷ್ಕರಣೆಯ ಒಂದು ಫಲವಾಗಿ ಆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನು ಹಾಗೂ ಉಪಮುಖ್ಯಮಂತ್ರಿಗಳನ್ನು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಂತ್ರಿಮಂಡಲದ ಮಂತ್ರಿಗಳನ್ನು ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಈ ಒಂದು ಅಭಿಮಾನದ ಅಭಿನಂದನಾ ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ಜಿಲ್ಲೆಯ ವತಿಯಿಂದ ಎಲ್ಲ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮತ್ತೊಮ್ಮೆ ನಮ್ಮ ಹಾಸನ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರಿಗೆ ವಿನಂತಿಸ್ತೀನಿ. ಹಾಗೆ ದಿನಾಂಕ 17/8/2024 ಅರಮನೆ ಮೈದಾನದಲ್ಲಿ ನಡೆಯುವಂಥ ಈ ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ನಾನು ವಿನಂತಿಸ್ತಾ, ಜೊತೆಯಲ್ಲಿ 7ನೇ ವೇತನ ಆಯೋಗವನ್ನು ನಮ್ಮ ಸರ್ಕಾರಿ ನೌಕರರಿಗೆ ನೀಡಿದಂಥ ಸರ್ಕಾರಕ್ಕೆ ಹಾಗೂ CM ಸಿದ್ದರಾಮಯ್ಯವರವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಶ್ರೀ ನಮ್ಮ ಹಣಕಾಸು ಸಚಿವರಾದಂಥ ಮಂತ್ರಿಗಳಿಗೆ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಸಂಘದ ವತಿಯಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು, ನಮ್ಮ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದಗಳು. ಬೇಲೂರು ತಾಲೂಕಿನಲ್ಲಿ ಆಗಸ್ಟ್ 13ರ ಮುಂಜಾನೆ ಕಾಡಾನೆಯೊಂದು ರೈತನ ಮೇಲೆ ದಾಳಿ ನಡೆಸಿದ ಪ್ರಕರಣ ದಾಖಲಾಗಿದೆ. ಬೇಲೂರು ತಾಲೂಕಿನ ಇಬ್ಬೇಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆ ಸುರಾಪುರ ಗ್ರಾಮದ ಮಲ್ಲಿಕಾರ್ಜುನ ಎಂಬ ರೈತ ತಮ್ಮ ಜೋಳದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭ ಸುಮಾರು 4 ಕಾಡಾನೆಗಳ ಹಿಂಡು ದಾಳಿ ಮಾಡಿದ ಪರಿಣಾಮ ಮಲ್ಲಿಕಾರ್ಜುನ ಎಂಬವರ ತೊಡೆಭಾಗಕ್ಕೆ ತೀವ್ರವಾದ ಪೆಟ್ಟು ಬಿದ್ದಿದೆ. ಅವರ ಕೂಗಾಟ ಕೇಳಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡುತ್ತಿದ್ದ ಸ್ಥಳೀಯರು ಕಾಡಾನೆಯನ್ನ ಬೆದರಿಸಿ ಕಳುಹಿಸಿದ್ದಾರೆ. ತೀವ್ರವಾಗಿ ಪೆಟ್ಟು ಬಿದ್ದಿದ್ದ ಇವರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಪ್ರತ್ಯಕ್ಷದರ್ಶಿ ಸೋಮಣ್ಣ, ಮಲೆನಾಡು ಭಾಗದಲ್ಲಿ ಕಾಣಿಸುತ್ತಿರುವ ಕಾಡಾನೆಗಳು ಏಕಾಏಕಿ ನಮ್ಮ ಗ್ರಾಮಗಳಿಗೆ ಬಂದು ದಾಳಿ ನಡೆಸುತ್ತಿವೆ, ಬೆಳೆ ಹಾನಿ ಮಾಡುತ್ತಿರುವ ಜೊತೆಗೆ ರೈತರ ಮೇಲೂ ದಾಳಿ ಮಾಡುತ್ತಿದೆ ಎಂದರು. ಹಾಗೂ ಮಂಜುನಾಥ್ ಮಾತನಾಡಿ, ಬೆಳಗ್ಗೆ ಕೆಲಸಕ್ಕೆಂದು ಬಂದ ರೈತನ ಮೇಲೆ ಏಕಾಏಕಿ ದಾಳಿ ಮಾಡಿದ ಪರಿಣಾಮ ತೀವ್ರವಾಗಿ ಪೆಟ್ಟು ಬಿದ್ದಿದ್ದು, ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆಯವರು ಸೇರಿ ಆನೆಯನ್ನ ಇಲ್ಲಿಂದ ಓಡಿಸಿದ್ದು, ಅರಣ್ಯ ಇಲಾಖೆಯವರು ಆನೆಗಳನ್ನ ಕಾಡಿಗಟ್ಟುವಂತೆ ಮನವಿ ಮಾಡಿದರು. HCN ನ್ಯೂಸ್ ಬೇಲೂರು. ಅವ್ರು ಹೊಲದ ಹತ್ರ ಹೋದಾಗ ಬೈಕನ್ನ ಕೆಳವಿತ್ತೆ. ಅವ್ರು ಕೂಗಾಡಿದಾಗ ಅವರು ಓಡಿಸ್ಕೊಂಡು ಹೋಗಿ ತುಣು ಬಿಡಿದೆ. ತುಣಿದಿತ್ತು, ಬಂದೆ ಎಡದೆ ತೊಡೆ ಕಟ್ಟಾಗಿದೆ, ಭಾರಿ ಏಟಾಗಿದೆ. ಫಾರೆಸ್ಟ್ ಬಂದಿದ್ದಾರೆ, ಫಾರೆಸ್ಟ್ ಬಂದು ಆಂಬುಲೆನ್ಸ್ ಬಂದು ತಾಂಡೋಗಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಎಲ್ಲ ಬಂದು ತಾಂಡೋದ್ರು. ಈಗ ಅವರಿಗೆ ಸ್ವಲ್ಪ ಭಾರಿ ಸೀರಿಯಸ್ ಏಟ್ ಆಗಿದೆ. ಸಮಯ ಎಷ್ಟಾಗಿತ್ತು ಸರ್? 7 ಗಂಟೆ. 7 ಗಂಟೆ ಬೆಳಗ್ಗೆ ಅವರು ಇದ್ರ ಹತ್ರ ಹೋಗಿ ಹೊಲದ ಜಮೀನು ಹೋದಾಗ ಬೆಳೆ ನಾಶ ಏನಾರು ಆಗಿದೆಯಾ? ಬೆಳೆ ನಾಶ ಆಗಿದೆ ಸರ್, ಜೋಳ ಎಲ್ಲ ಅವ್ರದ್ದಾಗಿದೆ. ಅವ್ರಿಗೆ ಗೊತ್ತಾಗಿಲ್ಲ, ಅವರಿಗೆ ಗೊತ್ತಾಗಿಲ್ಲ. ಅವರು ಸುಮ್ಮನೆ ಹೋದಾಗ ಏನಾಯ್ತು ಅವ್ರಿಗೆ ಗೊತ್ತಾಗಿಲ್ಲ. ಬಂದು ಅಲ್ಲಿ ಬೈಕ್ ಇತ್ತಲ್ಲ, ಬೈಕ್ ಕುಡಿಸಿದ್ದೆ, ಅವ್ರು ಕೂಗಾಡ್ದ ಹೋಯ್ತು, ಅವ್ನು ತುಂಡು ಇದು ಮಾಡ್ಬಿಟ್ಟು. ಅವ್ರ ಒಬ್ಬರೇನಾ ಏನೋ ಬೇರೆ ಒಬ್ರಿಗೆ ಟೋಟಲ್ ಎಷ್ಟು ಆನೆ ಇತ್ತಂತೆ? ಅದು ಒಂದೇ ಆನೆ. ಒಂದೇ ಈಗಿದೆ 3 ಆನೆಯಲ್ಲಿ. ಈಗ ನೋಡ್ಬೋದು, 3 ಆನೆ ಇದೆ ಆ ಕಡೆ ಕಾಣಿಸ್ತಿದ್ಯಾ? ಆನೆಗಳು ಈಗ ಇವಾಗ ಕಂಡಿದ್ದು. ಫಸ್ಟ್ ಬೆಳಗ್ಗೆ ಇದಾಯ್ತಲ್ಲ, ಇನ್ನು ಹೊಡೆದಾಕಿತ್ತಲ್ಲ, ಅದು ನೋಡಿಲ್ಲ. ಇವಾಗ ಮೂರಿದಾವಲ್ಲ, ಅವು ಮಾತ್ರ ಕಂಡಿರೋದು. ಈಗ ಎಲ್ಲಿದಾವೆ? ಈಗ ಇಲ್ಲೊಂದು ಹೋಗಿದ್ದೆ, ನಮ್ಮ ರವಿವರ್ ಮನೆ ಹೊಲದ ಮೇಲೆ ಇಲ್ಲ, ಒಂದು ಮುರ್ಕ ತಂದಿನ ತಂದಿ ಬೆಲೆನೆಲ್ಲ ಜಾಸ್ತಿ ಏಟ್ ಆಗಿದೆಯಾ? ಇದು ಇಲ್ಲಿ ಚುಚ್ಚಿತೆ ತೊಡವಾಗ. ಇದು ಇಲ್ಲ, ಸೊಂಟ ಮುರಿದೋಗಿದ್ಯಾ?
ಅಂತೇನಿಲ್ಲ. ಯಾವ್ದು ಗಂಡನೇನ ಹೆಣ್ಣನೇನ ನೋಡಿದ್ರ? ಅದು ಕೆಡವಿರೋದು ಯಾರು ನೋಡಿಲ್ಲ. ಯಾರೋ ನೋಡಿಲ್ಲ. ಎಷ್ಟೊತ್ತಿಗೆ ಸುಮಾರು? ಬೆಳಗ್ಗೆನೆ ಒಂದು 6-6:30 ಅಷ್ಟೊತ್ತಿಗೆ ಬೆಳಗ್ಗೆನೆ. ಇನ್ನು ಇಲ್ಲೊಂದು ಹೋಗಿದ್ದೆ, ಇನ್ನು ಅಲ್ಲಿ ಸುರಪುರದ ಹಿಡಿದವಂತೆ ಆ ಕಡೆ ಕಾಲೋನಿ ಕಡೆ ಬೆಳೆ ನಾಶ ಮಾಡಿದ್ಯಾ? ಬೆಳೆ ಜೋಳದೊಳಗಡೆ ಎಲ್ಲಿ ಹುಡುಗಿ ಎಲ್ಲ ಎದರ್ತಾವ್ರೆ, ಎಲ್ಲಿ ಹೋಗ್ತಾಗುತ್ತೆ ಸರ್, ಎಲ್ಲ ಗೊತ್ತಾಗುತ್ತೆ. ಬೆಳಗ್ಗೆನೆ ಎಲ್ಲಿ ಜೋಳನ ಈಗ ಉಲ್ಕುಯಕ್ಕೆ ಹೋಗ್ತಿಲ್ಲ, ಎಲ್ಲ ಜನ ಎದರಿಕೆ ರೋಡಲ್ಲಿ ನಿಂತ್ಕೊತಾವ್ರೆ. ಯಾವ ಕಡೆ ಹೋಗಿರ್ಬೋದು? ಅಲ್ಲೇ ಇದಾವಲ್ಲ, ಇಲ್ಲಿ ಮೇಲ್ಗಡೆ ಕಾರ್ಪೊರೇಷನ್ ದೇವಸ್ಥಾನ ಜೋಳದ ಎಲ್ಲ ಜಮೀನು ವಿವಾದ ಹಿನ್ನೆಲೆ ಜಮೀನಿನಲ್ಲಿ ಬೆಳೆದಿದ್ದ 14 ಗುಂಟೆ ಜೋಳದ ಬೆಳೆ ನಾಶಪಡಿಸಿರುವ ಘಟನೆ ಹಾಸನ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ನಡೆದಿದೆ. ಕೃಷ್ಣಾಪುರ ಗ್ರಾಮದ ಗೌಡೇಗೌಡ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಬೆಳೆದಿದ್ದ ಸುಮಾರು 14 ಗುಂಟೆ ಜೋಳವನ್ನು ಪಕ್ಕದ ಜಮೀನಿನವರು ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಿ ನಾಶ ಮಾಡಿದ್ದಾರೆ ಎಂದು ರೈತ ಗೌಡೇಗೌಡ ಆರೋಪಿಸಿದ್ದಾರೆ. ಈ ಬಗ್ಗೆ ವಿಡಿಯೋ ಮಾಡಿ ಅಳಲು ತೋಡಿಕೊಂಡಿರುವ ಇವರು ಕಳೆದ 4 ತಿಂಗಳ ಹಿಂದೆ ಊರಿನ ಗ್ರಾಮಸ್ಥರು ಸೇರಿ ಜಮೀನಿನ ಅಳತೆ ಮಾಡಿಸಿದ್ರು. ನಂತರ ಆ ಜಮೀನು ನನ್ನ ಹೆಸರಿಗೆ ಬಂದಿದ್ರಿಂದ ನಾನು ಅಲ್ಲಿ ಜೋಳದ ಬೆಳೆ ಬೆಳೆದಿದ್ದೆ. ಆದರೆ ಪಕ್ಕದ ಜಮೀನಿನವರು ಈ ಜಮೀನು ತಮಗೆ ಸೇರಿದೆಂದು ನಾವು ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ಬೆಳೆದು ನಿಂತಿದ್ದ ಜೋಳವನ್ನ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡಿ ನಾಶಪಡಿಸಿದ್ದಾರೆ. ಅಲ್ಲದೆ ಈ ಹಿಂದೆ ಹಲವು ವರ್ಷಗಳಿಂದ ಜಮೀನಿಗೆ ಸಂಪರ್ಕ ಹೊಂದಿದ ರಸ್ತೆಯನ್ನ ಕೂಡ ಉಳುಮೆ ಮಾಡಿ ಹಾಳು ಮಾಡಿದ್ದಾರೆ ಎಂದು ರೈತ ಗೌಡೇಗೌಡ ಆರೋಪಿಸಿದ್ದಾರೆ. ನಮಗೆ ಸೇರಿದ ಜಮೀನಿನ ಅಗತ್ಯ ದಾಖಲೆಗಳು ನಮ್ಮ ಬಳಿ ಇವೆಯಾದರೂ ಪಕ್ಕದ ಜಮೀನಿನವರಿಂದ ತಮಗೆ ನಿತ್ಯವೂ ಕಿರುಕುಳ ನೀಡುತ್ತಿದ್ದು, ಈ ಬಗ್ಗೆ ದುದ್ದ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ತಮಗೆ ನ್ಯಾಯ ಕೊಡಿಸುವಂತೆ ರೈತ ಗೌಡೇಗೌಡ ಮನವಿ ಮಾಡಿದ್ದಾರೆ. HCN ನ್ಯೂಸ್ ಹಾಸನ್. ನಮಗೆ ಸರ್ವೆ ಮಾಡಿಸಿದ್ರು, ನಾವೇನು ಸರ್ವೆಗೆ ಹೋಗಿರಲಿಲ್ಲ, ಅವರೇ ಊರು ಜನ ಎಲ್ಲ ಸೇರಿ ಸರ್ವೆ ಮಾಡಿಸಿದ್ರು. ಸರ್ವೆ ಮಾಡಿಸಿದಾಗ ನಮ್ಮದು ಜಾಗ ಇಲ್ಲಿ ಬಂತು. ನಮ್ಮದು ಇರೋದು 2.5 ಎಕರೆ ಉತ್ತಿದ್ದೀವಿ, ನಮಗೆ 3 ಎಕರೆ ನಮ್ಮ ಪಾಣಿಲಿದೆ, ನಮ್ಮ 3 ಎಕರೆ ಇಲ್ಲಿ ಬಂತು. ಇದಕ್ಕೆ ಉತ್ಬಿಟ್ಟು ನಾವು ಜೋಳ ಹಾಕಿದ್ದೇವೆ ಸ್ವಾಮಿ. ಇದನ್ನು ಇವನು ಹನುಮೇಗೌಡರು ಇದನ್ನು ತಗೊಂಡವ್ರೆ. ಈಗ ನಾನು ಒಂದು ಕುಂಟು ಜಾಗ ಇಲ್ಲ ನಂದು ಅಂತ ಹೇಳ್ತಾರೆ. ಇಲ್ಲ ಮಗಳ ಹೆಸ್ರಿಗೆ ಮಾಡಿಸೋರು, ಭೂಮಿಕನ ಹೆಸರಿಗೆ, ಇಲ್ಲ ಅವ್ರ ಹೆಸರಲ್ಲಿದೆಯೋ ನಮಗೆ ಗೊತ್ತಿಲ್ಲ. ಈ ಜಮೀನನ್ನು ತಗೊಂಡ್ರೆ ನಿಜ, ತಗೊಂಡು 2 ವರ್ಷದಿಂದ ಬೆಳೆನೂ ಬೆಳೀತಾವ್ರೆ. ಇವಾಗ ನನಗೆ ಒಂದು ಕುಂಟಿಲ್ಲ ಅಂತ ಹೇಳ್ತಾವ್ರೆ. ಅವ್ರ ಬಾಯಿಗೆ ಏನು ಬೀಳುತ್ತೋ ಗೊತ್ತಿಲ್ಲ ನನಗೆ. ನನ್ನನ್ನು ಇಷ್ಟೊಂದು ಅಯ್ಯೋ ಅನಿಸಿದ್ಮೇಲೆ ಅವರು ಬದುಕದೇ ಸಾಕ್ಷಿ ಸ್ವಾಮಿ. ನನ್ನ ನೋಡಿ ಸ್ವಾಮಿ, ಇಂಥ ಜೋಳನ ಬೆಳೆ ಹಾಳು ಮಾಡಿರೋದ್ರಿಂದ ನನಗೆ ಪರಿಹಾರ ಕೊಡಿಸಿ. ಆಮೇಲೆ ನಮ್ಮದು 20 ಗುಂಟೆ ಜಮೀನು ಏನಿದೆ ನನಗೆ ಬಿಡಿಸ್ಕೊಡಿ ಸ್ವಾಮಿ. ನಾವು ಯಾರು ತಂಟೆನೂ ಓದಾರಲ್ಲ, ನಾವು ಕೂಲಿನಾಲಿ ಮಾಡ್ಕೊಂಡು ನಾವು ಜೀವನ ಮಾಡಬೇಕು. ನಮಗೆ ಅಷ್ಟೊಂದಿದ್ರೂ ಈ ರೋಡನ್ನು ಇದನ್ನು ನೋಡಿ ಸ್ವಾಮಿ, ನಾನು ಸಣ್ಣ ಹುಡುಗನಿಂದಲೂ ನಾನು ತಿರುಗಾಡ್ತಿದ್ದ ಇಲ್ಲೇನೆ. ನಮ್ಗೆ ಈ ರೋಡಿಂದಂಗೆ ಉಕ್ಕೆ ಹೊಡೆದು ನಮ್ಮನ್ನು ಹಾಳು ಮಾಡಿ ಕೂರ್ಸ್ಯಾರೆ ಸ್ವಾಮಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ RC ರಸ್ತೆ ಬಳಿ ಇರುವ ಬಾಲಕಿಯರ ವಿಭಜಿತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎಲಿನಾ ಕಾಲೇಜು ಆವರಣದಲ್ಲಿ ಕಾಲೇಜಿನ ಸಹಪಠ್ಯ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಶಾಸಕ HP ಸ್ವರೂಪ್ ಅವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಶಾಸಕರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದಲ್ಲದೆ ಇಂತಹ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಮಾಗಮದೊಂದಿಗೆ ದೊಡ್ಡ ಮಟ್ಟದಲ್ಲಿ ಆಯೋಜಿಸಬೇಕೆಂಬ ಸಲಹೆ ನೀಡಿದ ಅವರು ಅದಕ್ಕಾಗಿ ಅಗತ್ಯವಿರುವ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು. ಹಾಸನ ನಗರದ ಕೇಂದ್ರ ಭಾಗದಲ್ಲಿರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರ ಕಲಿಕೆಯ ಕೇಂದ್ರವಾಗಿರುವ ಕಾಲೇಜಿನ ಮೂಲಭೂತ ಸೌಕರ್ಯಗಳನ್ನು ಸುಧಾರಿಸಲು ಕಂಕಣಬದ್ದನಾಗಿದ್ದೇನೆ ಎಂದು ಹೇಳಿದರು. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ 20 ವಿದ್ಯಾರ್ಥಿನಿಯರಿಗೆ ನಗದು ಬಹುಮಾನ ನೀಡಿ ಗೌರವಿಸಿರುವುದು ಸಂತೋಷ ತಂದಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಶೋಭಾರಾಣಿ ಮಾತನಾಡಿ, ವಿದ್ಯಾರ್ಥಿನಿಯರ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಮೂಲಭೂತ ಸೌಕರ್ಯಗಳ ಸುಧಾರಣೆ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ ಎಂಬ ಆಶಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ TH ನಾಗೇಶ್, CS ವಿಜಯಕುಮಾರ್, ಕಾಲೇಜಿನ ಉಪ ಪ್ರಾಂಶುಪಾಲರಾದ DR ಕುಮಾರ್ ಇತರರು ಉಪಸ್ಥಿತರಿದ್ದರು. ಕಾಲೇಜಿನ ಹಿರಿಯ ಉಪನ್ಯಾಸಕರಾದ MR ಸಹದೇವ್ ಸ್ವಾಗತಿಸಿದರು. SJ ರಾಮಕೃಷ್ಣಯ್ಯ ಅವರು ಎಲ್ಲರನ್ನ ವಂದಿಸಿದರು. ಇತಿಹಾಸ ಉಪನ್ಯಾಸಕರಾದ ಸಣ್ಣೇಗೌಡ ಅವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದ ನಿರೂಪಣೆಯನ್ನ ಕನ್ನಡ ಉಪನ್ಯಾಸಕರಾದ KC ಚಂದ್ರಮೌಳಿ ಅವರು ನೆರವೇರಿಸಿದರು. ವೇದಿಕೆ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. HCN ನ್ಯೂಸ್ ಹಾಸನ್. ಸರ್ಕಾರಿ ಕಾಲೇಜಿನ ಎಲ್ಲ ನನ್ನ ಪ್ರೀತಿ ಎಲ್ಲ ನನ್ನ ಸಹೋದರಿಯರಿಗೆ ಮೊದಲನೇದಾಗಿ ಸುಮಾರು 1 ವರ್ಷದ ಮೇಲೆ 1 ವರ್ಷ ಆಯಿತು. ಅದು ಕೂಡ ನಮ್ಮ ವಿಭಜಿತ ಶಾಲೆಗೆ ಬರಕ್ಕಾಗಲ್ಲ ಅಂತ ನೋವು. ಯಾಕಂದರೆ ಬಂದಾಗ ಬಹಳ ಪ್ರೀತಿಯಿಂದ ಗಂಡ್ಮಕ್ಳಿಗಿಂತ ಅಥವಾ ಹೆಚ್ಚಾಗಿ ಜಿಲ್ಲೆಗಳ ಮುಖಾಂತರ ಸ್ವಾಗತ ಕೊಡೋದು. ಹಾಗೆ ನನ್ನ ಪ್ರಿನ್ಸಿಪಲ್
ನಡೀತಾ ಇದೆ. ನಮ್ಮ ಹೆಣ್ಮಕ್ಳಿಗೆ ಕಮ್ಮಿ ಇಲಾಖೆಗಳಲ್ಲಿ ವಿಷಯ ನಡೀತಾ ಇದೆ. ಹಾಗಾಗಿ ಬಹಳ ಬೇಸರ ಕೂಡ ಆಯಿತು. ನಿನ್ನೆ ಬಹಳ ತಡವಾಗಿ ಕಾಲೇಜಿಗೆ ಬಂದೆ. ಆದರೆ ಎನ್ಡಿಎ ಮಿತ್ರ ಪಕ್ಷಗಳಾದ ಜೆಡಿಎಸ್ ಹಾಗೂ ಬಿಜೆಪಿಯ ಎಲ್ಲ ನಗರಸಭಾ ಸದಸ್ಯರು ಅರಸೀಕೆರೆ ನಗರಸಭಾ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಗೆ ಒಮ್ಮತದಿಂದ ಪಕ್ಷದ ವರಿಷ್ಠರು ತೀರ್ಮಾನಿಸುವ ಅಭ್ಯರ್ಥಿಗೆ ಮತ ನೀಡಬೇಕೆಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಚಂದ್ರಶೇಖರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಗುರುವಾರ ಅರಸೀಕೆರೆ ನಗರ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 11:30ಕ್ಕೆ ಜೆಡಿಎಸ್ ವರಿಷ್ಠರಾದ ಎಚ್ಡಿ ರೇವಣ್ಣ ಹಾಗೂ ಬಿಜೆಪಿ ಹಾಸನ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಎನ್ಆರ್ ಸಂತೋಷ್ ಹಾಗೂ ಹೊಸೂರು ಗಂಗಾಧರ್ ಸಮ್ಮುಖದಲ್ಲಿ ಸಭೆ ಜರುಗಲಿದೆ. ಜೆಡಿಎಸ್ನ ಹಾಗೂ ಬಿಜೆಪಿಯ ನಗರಸಭಾ ಸದಸ್ಯರು ಕಡ್ಡಾಯವಾಗಿ ಭಾಗವಹಿಸಿ ವರಿಷ್ಠರು ಸೂಚಿಸುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು. ಎಲ್ಲ ಸದಸ್ಯರುಗಳು ಬಹುಮತದಿಂದ ಮತ ನೀಡಿ ಗೆಲ್ಲಿಸಬೇಕು ಹಾಗೂ ಚುನಾವಣೆಗೆ ಎಲ್ಲ ನಗರಸಭಾ ಸದಸ್ಯರಿಗೆ ವಿಪ್ ಜಾರಿ ಮಾಡಲಾಗುವುದು. ವಿಪ್ ಉಲ್ಲಂಘಿಸುವ ಸದಸ್ಯರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ನಗರಸಭಾ ಮಾಜಿ ಅಧ್ಯಕ್ಷ ಗಿರೀಶ್ ಮಾತನಾಡಿ, ಅರಸೀಕೆರೆ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಮಿತ್ರಪಕ್ಷಗಳ ವರಿಷ್ಠರು ಸೂಚಿಸುವ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ತಮ್ಮ ನಗರಸಭಾ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು. ಈಗಾಗಲೇ 7 ಜನ ನಗರಸಭಾ ಸದಸ್ಯರು ಪಕ್ಷದ ವಿರುದ್ದವಾಗಿ ಹೋಗಿದ್ದರಿಂದ ಅವರ ಸದಸ್ಯತ್ವ ರದ್ದಾಗಿದೆ. ಮುಂದೆ ಈ ರೀತಿ ಆಗದಂತೆ ಜೆಡಿಎಸ್ ಹಾಗೂ ಬಿಜೆಪಿಯ ಎಲ್ಲಾ ಸದಸ್ಯರು ಒಟ್ಟಾಗಿ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಜೆಡಿಎಸ್ ಮುಖಂಡರಾದ ರಮೇಶ್, ನಗರಸಭಾ ಸದಸ್ಯರಾದ ಭಾಸ್ಕರ್, ಜಾಕೀರ್, ಈಶ್ವರ್, ಬಿಜೆಪಿ ಮುಖಂಡರಾದ ರಮೇಶ್, ಶಿವನ್ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಅರಸೀಕೆರೆ. ಅರಸೀಕೆರೆಯ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸೋಣ ಅಂತ ನಮ್ಮೆಲ್ಲ ಆತ್ಮೀಯ ಪತ್ರಕರ್ತರ ಮಿತ್ರರ ಮುಖಾಂತರ ಮನವಿ ಮಾಡ್ತೀವಿ. ವಿಪ್ ಉಲ್ಲಂಘಿಸಿದ್ರೆ ಇಲ್ಲಿ ನಮ್ಮ ಮುನ್ಸಿಪಲ್ ಆಕ್ಟ್ ಪ್ರಕಾರ ಯಾವುದೇ ಪಕ್ಷದ ವಿರುದ್ಧ ಅಥವಾ ಪಕ್ಷ ಪ್ರಾಧಿಕಾರ ನಿರ್ದೇಶನಕ್ಕೆ ವಿಪ್ ವಿರುದ್ಧವಾಗಿ ಮತ ಚಲಾಯಿಸಿದರೆ ಅಂತಹ ವ್ಯಕ್ತಿಯನ್ನ ಕೂಡಲೇ ದಿನಾಂಕ 15 ದಿನಗಳೊಳಗೆ ಆತನ ಸದಸ್ಯತ್ವ ರದ್ದಾಗದಲ್ಲಿ 2 ಮಾತಿಲ್ಲ. ನೀವೆಲ್ಲರೂ ಬೇಲೂರು ತಾಲೂಕಿನ ಸನ್ಯಾಸಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಎಂಡಿ ಬಸವರಾಜ್ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಶಾರದಮ್ಮ ಅವರ ರಾಜೀನಾಮೆ ಹಿನ್ನೆಲೆ ಮಾಡಗೆರೆ ಕ್ಷೇತ್ರದ ಎಂಡಿ ಬಸವರಾಜ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮಂಜುನಾಥ್ ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಸವರಾಜ್ ಅವರಿಗೆ ಶುಭ ಹಾರೈಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಹಾಗೂ ಯೂನಿಯನ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, 5 ವರ್ಷಗಳ ಹಿಂದೆ ಸಣ್ಣ ಕಟ್ಟಡದಲ್ಲಿ ಪ್ರಾರಂಭವಾದ ಈ ಸಹಕಾರ ಸಂಘ ಇಂದು ಬೇಲೂರು ತಾಲೂಕಿನಲ್ಲಿ ಪ್ರಥಮ ಸಹಕಾರಿ ಸಂಘವಾಗಿದೆ. ಸುಮಾರು 10 ಕೋಟಿಗಳವರೆಗೆ ಸಾಲವನ್ನು ರೈತರಿಗೆ ನೀಡುವ ಮೂಲಕ 100% ಮರುಪಾವತಿಯೊಂದಿಗೆ ಸುಸ್ಥಿತಿಯಲ್ಲಿದೆ. ಇದರ ಜೊತೆಯಲ್ಲಿ ಕೃಷಿಕರಿಗೆ ಗೊಬ್ಬರ, ಪಡಿತರ ವಿತರಿಸುವ ಮೂಲಕ ಸಹಕಾರಿ ಕ್ಷೇತ್ರದಲ್ಲಿ ಮೈಲಿಗಲ್ಲು ಸಾಧಿಸುವ ಜೊತೆಗೆ ಸುಮಾರು 40 ಲಕ್ಷದವರೆಗೆ ಚಿನ್ನಾಭರಣ ಸಾಲ ಹಾಗೂ ಠೇವಣಿ ಹಣ, 1 ಕೋಟಿಗೂ ಹೆಚ್ಚು ಹಣ ಸಂಗ್ರಹಿಸುವ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿದೆ. ಅಲ್ಲದೆ ಇಲ್ಲಿರುವ ಎಲ್ಲಾ ನಿರ್ದೇಶಕರ ಸಹಕಾರದಿಂದ ಹಾಗೂ ಜಿಲ್ಲಾ ಬ್ಯಾಂಕಿನಿಂದ ಬರುವಂತಹ 4 ಹಣವನ್ನು ರೈತರಿಗೆ ಹಂಚುವ ಮೂಲಕ ರೈತರ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು ಬಂದಂತಹ ಅಧ್ಯಕ್ಷರು ಇನ್ನು ಎತ್ತರಕ್ಕೆ ಬೆಳೆಸಬೇಕೆಂದು ಶುಭ ಹಾರೈಸಿದರು. ನೂತನವಾಗಿ ಅಧ್ಯಕ್ಷರಾದ ಎಂಡಿ ಬಸವರಾಜ್ ಮಾತನಾಡಿ, ಹಿರಿಯರ ಹಾಗೂ ನನ್ನೆಲ್ಲ ನಿರ್ದೇಶಕರ ಸಹಕಾರದಿಂದ ನಿರ್ದೇಶಕರು ನನ್ನ ಮೇಲೆ ನಂಬಿಕೆ ಇಟ್ಟು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅಲ್ಲದೆ ನನ್ನ ಅವಧಿಯಲ್ಲಿ ರೈತರಿಗೆ ಹಾಗೂ ಸ್ವಸಹಾಯ ಸಂಘಗಳಿಗೆ ಹೆಚ್ಚಿನ ರೀತಿ ನೆರವು ನೀಡುವ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತದೆ. ಹೈನುಗಾರಿಕೆ ಮುಖ್ಯ ಉದ್ದೇಶವಾಗಿರುವುದರಿಂದ ಈ ಭಾಗದ ರೈತರಿಗೆ ಅದರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡುವ ಮೂಲಕ ಸಹಾಯ ನೀಡಲು ಕಾರ್ಯಪ್ರವೃತ್ತನಾಗುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಲೋಕೇಶ್, ದೇವರಾಜ್, ಕುಮಾರ್, ಜಯರಂಗೇಗೌಡ, ರೇಣುಕಾ, ಖಲಂದರ್ ಪೀರ್, ಶಾರದಮ್ಮ, ಪಾರ್ವತಮ್ಮ, ಮೀನಾಕ್ಷಮ್ಮ, ಕಾರ್ಯದರ್ಶಿ ಧರ್ಮೇಗೌಡ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಸನ್ಯಾಸಿಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಬಸವರಾಜ್ಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಬೇಲೂರು ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ಸಹಕಾರ ಸಂಘ, ಅದು ಎಲ್ಲರಿಗೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ತಿಳಿದಿರ್ತಕ್ಕಂಥ ಸಂಘ. ಇವತ್ತಿನ ದಿನಗಳಲ್ಲಿ ಏಕೆಂತಂದರೆ ಇವತ್ತೇನು ಇದು DCC ಬ್ಯಾಂಕಿಂದ ಕೊಡ್ತಕ್ಕಂಥ ಏನು ಒಂದು ಅನುದಾನ ಇದೆ, ಒಂದು 2 ಕೋಟಿ 3 ಕೋಟಿ 4 ಕೋಟಿ ಕೊಡ್ತಾರೆ. 4 ಕೋಟಿ ಕೊಟ್ಟರೆ ಆ 4 ಕೋಟಿಗೆ 1,000 ರೂಪಾಯಿನ ನಮಗೆ ಕಮಿಷನ್ ಕೊಡ್ತಾರೆ ಅದನ್ನು ಮಾರಕ್ಕೆ. ಇವತ್ತಿನ ದಿನಗಳಲ್ಲಿ ಆ 1,000 ರೂಪಾಯಿ ಕಮಿಷನ್ ನಾವೇನು ಅದನ್ನೇ ನೆಚ್ಕೊಂಡು ಕೆಲಸ ಮಾಡಿದರೆ ಆ 1,000 ರೂಪಾಯಿ ಬಾರಿ ಸಂಬಳ ಕೊಡೋಕ್ಕಾಗಲ್ಲ ನಮ್ಗೆ ಯಾರಿಗೂ. ಅಂಥ ದಿನಗಳಲ್ಲಿ ಇವತ್ತು ನಾವು ಈ ಒಂದು ಸೊಸೈಟಿಲಿ ಉತ್ತಮವಾದ ಒಂದು ಗೊಬ್ಬರವನ್ನು ತಂದು ಗೊಬ್ಬರ ವ್ಯಾಪಾರವನ್ನು ಕೂಡ ಮಾಡ್ತಾಯಿದ್ವಿ. ಅದೇ ರೀತಿ ಸ್ವಸಹಾಯ ಸಂಘಗಳಿಗೆ ನಮ್ಮದೇ ಆದ ಒಂದು ಇದರಿಂದ ಸ್ವಂತ ನಮ್ಮ ಸಂಘದಿಂದ ಕೊಡ್ತಕ್ಕಂಥ ಒಂದು ಹೆಚ್ಚು ಕಮ್ಮಿ ಒಂದು 40-50 ಲಕ್ಷ ನಮ್ಮ ಸಂಘದಿಂದಲೇ ಕೊಡ್ತಕ್ಕಂಥ ಕೆಲಸ. ಇಲ್ಲಿನ ತಾಲೂಕು ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸನ್ಯಾಸಿಹಳ್ಳಿ ಬೇಲೂರು ಈ ಸಂಘದ ಅಧ್ಯಕ್ಷರು ಸ್ಥಿರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಿಗದಿ ಮಾಡಿದ್ದು ದಿನಾಂಕ 14/8/2024 ಮುಂದಿನ ಉಳಿಕೆ ಅವಧಿಗೆ
ಅಧ್ಯಕ್ಷ ಸ್ಥಾನಕ್ಕೆ ಒಂದು ಚುನಾವಣೆ ನಿಗದಿ ಮಾಡಿದ್ದು. ಈ ಚುನಾವಣೆಯಲ್ಲಿ MD ಬಸವರಾಜು ಬಿನ್ ದಾನೇಗೌಡ ಮಾಳಗೇರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದಾರೆ. ನಿಗದಿತ ಸಮಯದಲ್ಲಿ ಒಂದೇ ನಾಮಪತ್ರ ಬಂದಿರೋದ್ರಿಂದ ಸದರಿಯವರನ್ನು ದಿನಾಂಕ 14/8/2024ರಿಂದ ಮುಂದಿನ 5 ವರ್ಷಗಳ ಮುಂದಿನ ಉಳಿಕೆಯ ಹೊತ್ತಿಗೆ ಪ್ರಾಥಮಿಕ ಕೃಷಿ ಪತ್ತಿನ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ನ್ಯಾಯಾಲಯದ ಆವರಣದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ನಡೆಸಲು ನ್ಯಾಯಾಲಯದ ಆವರಣದಲ್ಲಿ ವೇದಿಕೆ ಶೃಂಗಾರಗೊಳ್ಳುತ್ತಿದ್ದು, ಆಗಸ್ಟ್ 15ರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೌಕರರು ಹಾಗೂ ವಕೀಲರು ಸಂಭ್ರಮದಿಂದ ತಯಾರಿ ನಡೆಸಿಕೊಳ್ಳುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಆಗಸ್ಟ್ 15ರ ವೇದಿಕೆಯಲ್ಲಿ ಬೇಲೂರು ನ್ಯಾಯಾಲಯದ ಸಿಬ್ಬಂದಿಗಳು ಮತ್ತು ವಕೀಲರ ಸಂಘದ ವತಿಯಿಂದ ಪ್ರಪ್ರಥಮ ಬಾರಿಗೆ ಸಾಧಕರಿಗೆ ಪ್ರಶಸ್ತಿ ಅಡಿಯಲ್ಲಿ ವೃದ್ಧಾಪ್ಯ ಜೀವನ ನಡೆಸುತ್ತಿರುವ ಬೇಲೂರಿನ ಶ್ರೇಷ್ಠ ರೈತ ಮಹಿಳೆ ವನಜಾಕ್ಷಿ, ಗ್ರಾಮೀಣ ಪ್ರದೇಶದಲ್ಲಿ ದಾದಿಯಾಗಿ ಸೇವೆ ಮಾಡುತ್ತಿರುವ ವಿಶೇಷ ಸಾಧಕಿ ತಾಸಿನ ಬಾಲಕಲಾವಿದೆ ಶ್ರೇಯಾ, ಶೌರ್ಯ ಪ್ರತಿಭೆ ಬಿಂದು, ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವ ಶ್ರೀನಿವಾಸ್ ಒಳಗೊಂಡಂತೆ 10 ಜನ ಸಾಧಕರಿಗೆ ಸಮಾಜ ಸೇವಾರತ್ನ, ಮಾತೃಭೂಮಿ ಸೇವಾರತ್ನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಮಾನ್ಯ ವೈಭವ್, ರಕ್ಷಿತ್, ಸಿಂಚನ, ನಮ್ರತಾ ಅವರಿಗೆ ಜ್ಞಾನಮಂದಾರ ಪ್ರಶಸ್ತಿ ನೀಡುವ ಮೂಲಕ 10 ಜನರನ್ನ ಗೌರವಿಸುತ್ತಿದ್ದು, ಹಿರಿಯ ಸಾಧಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ನ್ಯಾಯಾಲಯದ ಸಿಬ್ಬಂದಿಗಳಾದ ರಮೇಶ್, ಕೀರ್ತಿ, ಕುಮಾರ್, ಯಾಸಿನ್, ಸೌಮ್ಯ, ಉಷಾ ಅವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಕೋರ್ಟಲ್ಲಿ ಫಂಕ್ಷನ್ ಮಾಡೋ ಇದಕ್ಕೆ ತಮ್ಮನ್ನ ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ನಮ್ಮ ಮೇಡಮ್ ಅವರು ಹಾಗೂ ಕೋರ್ಟ್ ಇದರಿಂದ. ಹಾಗಾಗಿ ತಾವು ಬಂದು 10:30ಗೆ ಬಂದು ಈ ಪ್ರಶಸ್ತಿನ ಸ್ವೀಕಾರ ಮಾಡಬೇಕು ಅಂತ ತಮ್ಮಲ್ಲಿ ಹೃದಯಪೂರ್ವಕವಾಗಿ ಕೇಳ್ಕೊಳ್ತೀನಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗ್ರಾಮಗಳ ಅಭಿವೃದ್ಧಿ, ಆರ್ಥಿಕ ಸ್ವಾವಲಂಬನೆ, ಸಾಮಾಜಿಕ ಅಭಿವೃದ್ಧಿಗೆ ಪ್ರೋತ್ಸಾಹ ಹಾಗೂ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದು ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ವತಿಯಿಂದ ಶ್ರವಣಬೆಳಗೊಳದ ಯೋಜನೆಯ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣದಿಂದ ನೈತಿಕತೆ, ಸಂಸ್ಕಾರ ಹಾಗೂ ಉತ್ತಮ ಮಾನವೀಯ ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದಲೇ ಕಲಿಸಬೇಕು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮಗಳಲ್ಲಿ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಸಾಮಾಜಿಕ ಚಳವಳಿಗಳನ್ನು ಮಾಡುತ್ತಿದ್ದು, ಕುಟುಂಬದ ಹಾಗೂ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಸಂಸ್ಥೆಯು ಸ್ವಸಹಾಯ ಸಂಘ ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳ ನಡುವಿನ ಕೊಂಡಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಹೈನುಗಾರಿಕೆ, ಸಣ್ಣ ಉದ್ಯಮ ಸ್ಥಾಪಿಸಲು ಪ್ರೇರಣೆ ನೀಡುತ್ತಿದ್ದು, ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಶ್ರಮಿಸುತ್ತಿದೆ ಎಂದರು. ಅಂತರ್ಜಲ ವೃದ್ಧಿಸುವ ಸಲುವಾಗಿ ನಮ್ಮೂರು ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಕೆರೆಗಳ ಹೂಳು ತೆಗೆಸಿ ಕೆರೆಗಳ ದುರಸ್ತಿ ಮಾಡಲಾಗುತ್ತಿದ್ದು, ಈ ಭಾಗದಲ್ಲಿ ಈಗಾಗಲೇ ಸುಮಾರು 100 ಕೆರೆಗಳ ದುರಸ್ತಿ ಮಾಡಲಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ, ಸಮುದಾಯ ಭವನ, ಗುರುಭವನ, ದೇವಸ್ಥಾನಗಳ ಜೀರ್ಣೋದ್ಧಾರ, ಕಡು ಬಡವರಿಗೆ ಮನೆ ನಿರ್ಮಾಣ ಹಾಗೂ ಅಂಗವಿಕಲರಿಗೆ ಮಾಸಾಶನ ಮತ್ತು ಸಲಕರಣೆಗಳನ್ನು ನೀಡಲಾಗುತ್ತಿದೆ. ಸರ್ಕಾರಿ ಶಾಲೆಗಳಿಗೆ ಪೀಠೋಪಕರಣ, ಅಗತ್ಯವಿರುವ ಶಾಲೆಗಳಿಗೆ ಗೌರವಧನ ನೀಡಿ ಶಿಕ್ಷಕರ ನೇಮಕ, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ಸೇರಿದಂತೆ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ. ಈ ಸಂದರ್ಭದಲ್ಲಿ ಶ್ರವಣಬೆಳಗೊಳ ವ್ಯಾಪ್ತಿಯ 132 ವಿದ್ಯಾರ್ಥಿಗಳಿಗೆ ಸುಜ್ಞಾನ ಶಿಷ್ಯ ವೇತನ ಯೋಜನೆ ಅಡಿಯಲ್ಲಿ ಮಂಜೂರಾತಿ ಪತ್ರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಜಯರಾಮ್ ತೋಟಿ, ಸದಸ್ಯೆ ಶಾಲಿನಿ ದೇವೇಂದ್ರ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ನಾಗೇಂದ್ರ ರಾಯ, ಯೋಜನಾಧಿಕಾರಿ ಸದಾಶಿವ ಕುಲಾಲ್ ಹಾಗೂ ವಿದ್ಯಾರ್ಥಿ ಮತ್ತು ಪೋಷಕರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಬೇಲೂರು ಅರ್ಬನ್ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ 4ನೇ ಬಾರಿಗೆ BN ಚಂದ್ರಶೇಖರ್ ಆಯ್ಕೆಯಾದರು.
ಬೇಲೂರು ಪಟ್ಟಣದ ಪ್ರಸಿದ್ಧ ಬ್ಯಾಂಕ್ಗಳಲ್ಲಿ ಒಂದಾದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ 13 ಜನ ಸದಸ್ಯರ ಬೆಂಬಲದೊಂದಿಗೆ ಅಧ್ಯಕ್ಷರ ಆಯ್ಕೆಗಾಗಿ ಚಂದ್ರಶೇಖರ್ ಹಾಗೂ ಎಸ್ಕೆ ನಾಗೇಶ್ ಅವರು ನಾಮಪತ್ರ ಸಲ್ಲಿಸಿದ್ರು. ತೀವ್ರ ಪೈಪೋಟಿಯಿಂದ ಕೂಡಿದ್ದ ಚುನಾವಣೆಯಲ್ಲಿ 7 ಮತಗಳನ್ನು ಚಂದ್ರಶೇಖರ್ ಪಡೆದರೆ 6 ಮತಗಳನ್ನು ಎಸ್ಕೆ ನಾಗೇಶ್ ಪಡೆಯುವ ಮೂಲಕ 1 ಮತದ ಅಂತರದಲ್ಲಿ ಪರಾಭವಗೊಂಡರು. ಚುನಾವಣಾಧಿಕಾರಿ ಶ್ರೀಮತಿ ಲೀಲಾ ಅವರು ಚಂದ್ರಶೇಖರ್ ಅವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಬ್ಯಾಂಕಿನ ಹಿರಿಯ ಸದಸ್ಯರಾದ ಹೇಮಾವತಿ ಮಂಜುನಾಥ್, ನಮ್ಮ ಬ್ಯಾಂಕಿನಲ್ಲಿ ಉತ್ತಮ ವಹಿವಾಟು ನಡೆಯುತ್ತಿದೆ. ಆದರೆ ಬೇಸರದ ಸಂಗತಿಯೆಂದರೆ ನಮ್ಮ ಈ ಬ್ಯಾಂಕಿನಲ್ಲಿ ಚುನಾವಣೆ ನಡೆಯಬಾರದು, ಅವಿರೋಧವಾಗಿ ಆಯ್ಕೆಯಾಗುವಂತಹ ಕೆಲಸವಾಗಬೇಕು. ಚುನಾವಣೆ ನಡೆದು ಅಧ್ಯಕ್ಷರಾಗಿರುವವರು ಎಲ್ಲರ ಸಹಕಾರ ಪಡೆದು ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು. ನಿಕಟಪೂರ್ವ ಅಧ್ಯಕ್ಷ ಸ್ವಾಮಿಗೌಡ ಮಾತನಾಡಿ, ಯಾವುದೇ ಸಹಕಾರಿ ಕ್ಷೇತ್ರದಲ್ಲಾಗಬಹುದು ಅಥವಾ ಇಂತಹ ಬ್ಯಾಂಕುಗಳಲ್ಲಿ ಅನಿವಾರ್ಯವಾಗಿ ಚುನಾವಣೆ ನಡೆಯುವ ಮೂಲಕ ಚಂದ್ರಶೇಖರ್ ಅವರು ಜಯಶೀಲರಾಗಿದ್ದಾರೆ. ಈ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ಅವಿರೋಧವಾಗಿ ಆಯ್ಕೆಯಾಗಿದ್ದೆ. ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋದಾಗಿ ತಿಳಿಸಿದರು. ನೂತನ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ನನ್ನ ಮೇಲೆ ನಂಬಿಕೆ ಇಟ್ಟು 2ನೇ ಬಾರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನನ್ನೆಲ್ಲ ಆಡಳಿತ ವರ್ಗ ಹಾಗೂ ನಿರ್ದೇಶಕರಿಗೆ, ಷೇರುದಾರರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಈಗಾಗಲೇ ನಮ್ಮ ಬ್ಯಾಂಕ್ ಉತ್ತಮ ಸ್ಥಿತಿಯಲ್ಲಿ ವ್ಯವಹಾರ ನಡೆಸುತ್ತಿದ್ದು, ಸ್ವಂತ ಕಟ್ಟಡವನ್ನು ಮಾಡುವ ಉದ್ದೇಶದಿಂದ ನನ್ನೆಲ್ಲ ನಿರ್ದೇಶಕರ ಸಹಕಾರ ಪಡೆದು ಮುಂದಿನ ದಿನಗಳಲ್ಲಿ ಚಾಲನೆ ನೀಡಲಾಗುವುದು. ಅಲ್ಲದೆ ನಮ್ಮ ಬ್ಯಾಂಕಿನಲ್ಲಿ ಸುಮಾರು 10 ಕೋಟಿವರೆಗೂ ಸಾಲ ಕೊಟ್ಟಿದ್ದು, ದುಡಿಮೆ ಬಂಡವಾಳ 18 ಕೋಟಿಯೊಂದಿಗೆ ವ್ಯವಹಾರ ಮಾಡುತ್ತಿದ್ದು, ಈ ವರ್ಷ 2023-24ರ ಸಾಲಿನಲ್ಲಿ 1,80,000 ನಿವ್ವಳ ಲಾಭದೊಂದಿಗೆ ವ್ಯವಹಾರ ನಡೆಸುತ್ತಿದ್ದು, 2,600 ಜನ ಷೇರುದಾರರಿದ್ದು, ಇನ್ನೂ ಹೆಚ್ಚಿನ ಷೇರುದಾರರನ್ನ ಸೇರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಆರ್ಎಸ್ ಸುಬ್ರಹ್ಮಣ್ಯ, ಬಲರಾಮೇಗೌಡ, ಶಿವರಾಜ್, ವಿಜಯಕುಮಾರ್, ಪ್ರಸನ್ನ, ಲೀಲಾ ವೆಂಕಟೇಶ್, ತಾರಾನಾಥ್, ಸೋಮಶೇಖರ್, ಲಕ್ಷ್ಮಣಗೌಡ ಹಾಗೂ ಬ್ಯಾಂಕಿನ ವ್ಯವಸ್ಥಾಪಕರಾದ ಶಿವಕುಮಾರ್, ಕಲ್ಯಾಣ್ ಕುಮಾರ್, ಜಯಂತಿ, ತೀರ್ಥಕುಮಾರ್, ಸುರೇಶ್ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಮುಂದಿನ ಅವಧಿಗೆ ಚುನಾವಣೆ ಇವತ್ತು ನಡೆದಿದೆ. ನನಗೆ 7 ಮತ ಬಿದ್ದಿದೆ. ನಮ್ಮ ಆಪೋಸಿಟ್ಟು 6 ಮತ ಅವರಿಗೆ ಬಿದ್ದಿದೆ. ನಾನು 1 ಮತದಲ್ಲಿ ನಾನು ಜಯಶೀಲರನ್ನಾಗಿದೆ. ನನಗೆ ಮತ ಕೊಟ್ಟ ನನ್ನ ನಿರ್ದೇಶಕರುಗಳಿಗೆ ಅಭಿನಂದಿಸ್ತೇನೆ. ಫಸ್ಟು ಏನು ಬೇಲೂರು ಅರ್ಬನ್ ಬ್ಯಾಂಕು ಸ್ಥಳೀಯವಾದಂಥ ಬ್ಯಾಂಕು. ಬೇಲೂರಿನ ನಾಗರಿಕರು ನಮ್ಮ ಬ್ಯಾಂಕಿನಲ್ಲಿ ವ್ಯವಹಾರಗಳನ್ನು ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಮುಂದೆ ಇನ್ನು ಬ್ಯಾಂಕ್ನ ತುಂಬ ಅಭಿವೃದ್ಧಿಯತ್ತ ತಗೊಂಡೋಗ್ಬೇಕು ಅಂತ ಬಯಕೆ ಇದೆ. ಸಾಧ್ಯವಾದಷ್ಟು ನಾನು ಪ್ರಾಮಾಣಿಕವಾಗಿ ನನ್ನ ಬ್ಯಾಂಕಿನ ಅಭಿವೃದ್ಧಿಗೆ ನಾನು ಪ್ರಯತ್ನ ಪಡ್ತೀನಿ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಕಲೇಶಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಇಂದು ಎಂಕೆ ಮಧುಸೂದನ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಈ ಹಿಂದೆ ವಿರಾಜಪೇಟೆಯಲ್ಲಿ ಸೇವೆ ಸಲ್ಲಿಸಿದ ಇವರು ತಾಲೂಕಿನಲ್ಲಿ ಅತಿ ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಈಗ ಸಕಲೇಶಪುರ ತಾಲೂಕಿಗೆ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಇವರಿಗೆ ತಾಲೂಕಿನ ಜ್ವಲಂತ ಸಮಸ್ಯೆಗಳಾದ ಕಾಡಾನೆ ಹಾಗೂ ಅರಣ್ಯ ಒತ್ತುವರಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಸ್ಪಂದಿಸಿ ಇಲ್ಲಿಯೂ ಕೂಡ ಅದೇ ದಕ್ಷತೆಯನ್ನ ಮೆರೆಯಲಿ ಎಂಬ ಆಶಾಭಾವನೆಯನ್ನ ತಾಲೂಕಿನವರು ಎದುರು ನೋಡುತ್ತಿದ್ದಾರೆ. HCN ನ್ಯೂಸ್, ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯ ಆಯ್ದ 70 ಅಂಗನವಾಡಿಗಳಿಗೆ ಭೇಟಿ ನೀಡಿದ ನ್ಯಾಯಾಧೀಶರು. ಮೂಲಭೂತ ಸೌಕರ್ಯ ಹಾಗೂ ಸಮಸ್ಯೆಗಳಿಂದ ಕೂಡಿರುವ ಅಂಗನವಾಡಿಗಳು, ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳ ದುಸ್ಥಿತಿ ತೆರೆದಿಟ್ಟ ಜಡ್ಜಸ್ ವರದಿ. ಬೇಲೂರು ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ಮುಂದುವರೆದ ಕಾಡಾನೆಗಳ ಹಾವಳಿ. ಕಡೆಗರ್ಜೆ ಗ್ರಾಮದಲ್ಲಿ 10ಕ್ಕೂ ಹೆಚ್ಚಿನ ಕಾಡಾನೆಗಳ ದಾಂಧಲೆ. ಅಪಾರ ಪ್ರಮಾಣದ ಬೆಳೆಹಾನಿ, ಕಂಗಾಲಾದ ರೈತ. ಹಾಸನಾಂಬೆ ದರ್ಶನೋತ್ಸವದ ಸಭೆಗೆ ಆಹ್ವಾನಿಸದ ಡಿಸಿ ವಿರುದ್ಧ HDR ಅಸಮಾಧಾನ. ಜಿಲ್ಲೆಯ ವಿವಿಧ ಅಧಿಕಾರಿಗಳ ವಿರುದ್ಧ ರೇವಣ್ಣ ಕೆಂಡಮಂಡಲ. ಹಾಸನ ಜಿಲ್ಲೆಯ ಅಭಿವೃದ್ಧಿ ಹಣ ದುರ್ಬಳಕೆ ಮಾಡದಂತೆ ಎಚ್ಚರಿಸಿದ ಮಾಜಿ ಸಚಿವರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.